ಹಾಯ್ ಸ್ನೇಹಿತರೆ, ನಮಸ್ಕಾರ. ಸ್ಪರ್ಧಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು PSI ಸಿವಿಲ್ 2019 ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋಣ. ಈ ವಿಡಿಯೋ ಪಾರ್ಟ್ 3 ಆಗಿರುತ್ತದೆ. ಫಸ್ಟ್ ಕ್ವಶನ್ಸ್: ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವನ್ನು ಏನೆಂದು ಕರೆಯುತ್ತಾರೆ? ಫಸ್ಟ್ನೇ ಆಪ್ಷನ್ಸ್ ಬ್ಯಾಟರಿ, ಎರಡನೇದು ಮೋಟಾರು, ಸಿ ಆಪ್ಷನ್ಸ್ ಜನರೇಟರ್, ಡಿ ಚಲಿಸುವ ಸುರುಳಿ ಮೀಟರ್ ಅಂತೇಳಿ. ಆಯ್ಕೆಗಳು ಈ ರೀತಿಯಾಗಿರ್ತವೆ. ಫಸ್ಟ್ನೇದು ಯಾವುದು? ಬ್ಯಾಟರಿ, ಸೆಕೆಂಡು ಮೋಟಾರು, ಥರ್ಡು ಜನರೇಟರು, ಫೋರ್ತ್ ಯಾವುದಂದ್ರೆ ಚಲಿಸುವ ಸುರುಳಿ ಮೀಟರ್ ಅಂತೇಳಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಬ್ಯಾಟರಿ ಅಂತೇಳಿ. ಸರಿಯಾದ ಉತ್ತರ ಯಾವುದು? ಬ್ಯಾಟರಿ. ಇದ್ರ ಬಗ್ಗೆ ಅಂದ್ರೆ 4 ಆಯ್ಕೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಸ್ವಲ್ಪ ಇನ್ಫಾರ್ಮೇಶನ್ಸ್ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಆನ್ಸರ್ ಯಾವುದು? ಬ್ಯಾಟರಿ ಅಂತೇಳಿ. ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವನ್ನು ಏನಂತ ಕರೀತಾರ? ಬ್ಯಾಟರಿ ಅಂತ ಕರೀತಾರೆ. ಈಗ ರಾಸಾಯನಿಕ ಶಕ್ತಿಯಾಗಿರ್ತೈತಲ್ಲ, ಆ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಏನಂತ ಕರೀತಾರೆ? ಬ್ಯಾಟರಿ ಅಂತೇಳಿ ಕರೀತಾರೆ. ಆಮೇಲೆ ಸೆಕೆಂಡ್, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಏನಂತ ಕರೀತಾರೆ? ಮೋಟಾರ್. ವಿದ್ಯುತ್ ಶಕ್ತಿ ಇರ್ತೈತಲ್ಲ, ಈ ಶಕ್ತಿಯನ್ನ ಯಂತ್ರದ ಶಕ್ತಿಯಾಗಿ, ಯಾಂತ್ರಿಕ ಶಕ್ತಿ ಏನಂದ್ರ ಯಂತ್ರದ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಏನಂತ ಕರೀತಾರೆ ಅಂದ್ರ ಮೋಟಾರ್ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ತನ್ನಾಗಿ, ಇಲ್ಲಿ ವಿದ್ಯುತ್ ಶಕ್ತಿಯನ್ನ ಯಂತ್ರದ ಶಕ್ತಿ ಆಗೋದಕ್ಕೆ ಮೋಟಾರ್ ಅಂತ ಕರೀತಾರ. ಇಲ್ಲಿ ಏನಂದ್ರೆ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಗೆ ಪರಿವರ್ತಿಸುವ ಸಾಧನ ಯಾವುದಂದ್ರೆ ಜನರೇಟರ್. ಯಾವುದು? ಜನರೇಟರ್ ಅಂತೇಳಿ. ನೆಕ್ಸ್ಟ್, ವಿದ್ಯುತ್ ಶಕ್ತಿಯನ್ನು ಆಯಸ್ಕಾಂತೀಯ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವನ್ನು ಚಲಿಸುವ ಸುರುಳಿ ಮೀಟರ್ ಅಂತ ಕರೀತಾರೆ. ಯಾವುದು? ಚಲಿಸುವ ಸುರುಳಿ ಮೀಟರ್ ಅಂತೇಳಿ. ನೆಕ್ಸ್ಟ್, ಶಬ್ದ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವನ್ನು ಮೈಕ್ರೋಫೋನ್ ಅಂತ ಕರೀತಾರೆ. ಶಬ್ದ ಶಕ್ತಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಸೆಲ್ ಫೋನ್ ಏನು ಯೂಸ್ ಮಾಡ್ತೀವಲ್ಲ, ಸೆಲ್ ಫೋನ್ಸ್ಗಳು ಇದಕ್ಕೆ. ನೆಕ್ಸ್ಟ್, ಎರಡನೇ ಕ್ವಶನ್ಸ್ ಏನಂದ್ರೆ, ನ್ಯಾಯ ವಿಚಾರಣೆ ಇಲ್ಲದೆ ಜನಸಾಮಾನ್ಯರನ್ನು ಕೊಲ್ಲುವುದು ಮಾಬ್ ಲಿಂಚಿಂಗ್ ಅಂತ ಕರೀತಾರೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ. ಮತ್ತು ಹಿಂಸೆಯ ವಿರುದ್ಧ ಕಾನೂನು ಸೂಚಿಸಲು ಕೇಂದ್ರ ಸರ್ಕಾರವು ಉನ್ನತ ಮಟ್ಟದ ಯಾವ ಸಮಿತಿಯನ್ನು ಸೂಚಿಸಿದೆ? ಕ್ವಶನ್ಸ್ ಇನ್ನೊಂದ್ಸರಿ ಓದೋಣ ನೋಡಿ. ಇಲ್ಲಿ ನ್ಯಾಯ ವಿಚಾರಣೆ ಇಲ್ಲದೆ ಸಾಮಾನ್ಯ ಜನರನ್ನು ಕೊಲ್ಲುವುದು ಮತ್ತು ಹಿಂಸೆಯ ವಿರುದ್ಧ ಕಾನೂನನ್ನು ಸೂಚಿಸಲು ಕೇಂದ್ರ ಸರ್ಕಾರವು ಉನ್ನತ ಮಟ್ಟದ ಯಾವ ಸಮಿತಿಯನ್ನು ಸೂಚಿಸಿದೆ? ಆಯ್ಕೆ ಫಸ್ಟ್ನೇದೇನಂದ್ರೆ ಎ.ಕೆ. ದಾಸಮನ್ ಸಮಿತಿ ಅಂತೇಳಿ, ಸೆಕೆಂಡ್ನೇದು ರಾಜೀವ್ ಗೌಬಾ ಸಮಿತಿ, ಸಿ ಭಾಸ್ಕರ್ ಕುಲೈ ಸಮಿತಿ, ಡಿ ಇಂದ್ರಜಿತ್ ಸಿಂಗ್ ಸಮಿತಿ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ರಾಜೀವ್ ಗೌಬಾ ಸಮಿತಿ ಅಂತೇಳಿ. ಸರಿಯಾದ ಉತ್ತರ ಯಾವುದು? ರಾಜೀವ್ ಗೌಬಾ ಸಮಿತಿ ಅಂತೇಳಿ. ಇದ್ರ ಬಗ್ಗೆ ನೋಡೋಣ. ನ್ಯಾಯ ವಿಚಾರಣೆ ಇಲ್ಲದೆ ಜನಸಾಮಾನ್ಯರನ್ನು ಕೊಲ್ಲುವುದು ಮತ್ತು ಹಿಂಸೆಯ ವಿರುದ್ಧ ಕಾನೂನನ್ನು ಸೂಚಿಸಲು ಕೇಂದ್ರ ಸರ್ಕಾರವು ಉನ್ನತ ಮಟ್ಟದ ರಾಜೀವ್ ಗೌಬಾ ಸಮಿತಿಯನ್ನು 2018 ಜುಲೈ 24 ಸೂಚಿಸಿದೆ. ಯಾವಾಗ? 2018 ಜುಲೈ 24 ಸೂಚಿಸಿದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಅಂದಿನ ಗೃಹ ಸಚಿವರಾದ ರಾಜನಾಥ್ ಸಿಂಗ್ ವಹಿಸಿದ್ದು, ಸಮಿತಿಯ ದೈನಂದಿನ ಕಾರ್ಯಚಟುವಟಿಕೆಗಳ ನೇತೃತ್ವವನ್ನು ಗೃಹ ಕಾರ್ಯದರ್ಶಿ ರಾಜೀವ್ ಗೌಬಾ ವಹಿಸಿದ್ದರು. ಅಂದ್ರೆ 2018 ಜುಲೈ 24 ಈ ಸಮಿತಿಯ ಅಧ್ಯಕ್ಷತೆಯನ್ನು ಗೃಹ ಸಚಿವರು ವಹಿಸಿಕೊಂಡಿದ್ದರು. ಅದರ ಗೃಹ ಕಾರ್ಯದರ್ಶಿ ಆದಂತ ಯಾರು? ರಾಜೀವ್ ಗೌಬಾ ಅವರ ನೇತೃತ್ವದಲ್ಲಿ ಈ ಸಮಿತಿ ರಚನೆ ಆಯಿತು. ನೆಕ್ಸ್ಟ್ ಯಾವುದಂದ್ರೆ, ಇಂದ್ರಜಿತ್ ಅವರು 2019 ಮೇ 30 ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಗೃಹ ಸಚಿವರಾಗಿದ್ದು, 2009 ಸಂಸತ್ತಿನ ಮಾಹಿತಿ ಮತ್ತು ತಂತ್ರಜ್ಞಾನ ಸಮಿತಿಯ
ಅಧ್ಯಕ್ಷರಾಗಿದ್ದರು. ಯಾರಿವರು? ಇಂದ್ರಜಿತ್ ಸಿಂಗ್ ಅವರು. ನೋಡಿ, ಇಂದ್ರಜಿತ್ ಸಿಂಗ್ ಅವರು ಯಾರು? ಇಂದ್ರಜಿತ್ ಸಿಂಗ್ ಅವರು. ನೆಕ್ಸ್ಟ್ ಭಾಸ್ಕರ್ ಕೂಲಿ ಅಂತೇಳಿ. ಭಾಸ್ಕರ್ ಕೂಲಿ ಅವರು ಇಂದಿನ ಐಎಎಸ್ ಅಧಿಕಾರಿಯಾಗಿದ್ದು 2019 ಮಾರ್ಚ್ 31ರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯದರ್ಶಿಗಳಾಗಿ 6 ತಿಂಗಳ ಅವಧಿಗೆ ಮರು ಆಯ್ಕೆಯಾಗಿದ್ದರು. ಯಾವಾಗ? 2019 ಮಾರ್ಚ್ 31ರಂದು ಮತ್ತೆ ಅವರು ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡಿದರು. ಇವಾಗ ನೆಕ್ಸ್ಟ್ ಥರ್ಡ್ ಕ್ವಶನ್ಸ್ ನೋಡೋಣ. ಸ್ವತಂತ್ರ ಭಾರತದಲ್ಲಿ ಮೊದಲ ಜನರಲ್ ಎಲೆಕ್ಷನ್ಸ್ ಅಂದ್ರೆ ಯಾವ ವರ್ಷದಲ್ಲಿ ನಡೆದಿತ್ತು? ಅಂದ್ರೆ ಸ್ವತಂತ್ರ ಭಾರತದಲ್ಲಿ ಮೊದಲ ಸಾಮಾನ್ಯ ಚುನಾವಣೆ ಯಾವ ವರ್ಷದಲ್ಲಿ ನಡೆಯಿತು ಅಥವಾ ನಡೆಯಲಾಯಿತು ಅಂತೇಳಿ ಆಯ್ಕೆ ಯಾವುದಂದ್ರೆ ಎ 1947ರಿಂದ, ಬಿ ಆಯ್ಕೆ 1950, ಸಿ ಆಯ್ಕೆ 1951, ಡಿ ಆಯ್ಕೆ 1948ರಿಂದ. ಸರಿಯಾದ ಉತ್ತರ ಯಾವುದಂದ್ರೆ 1951 ಅಂತೇಳಿ. ಯಾವಾಗ? 1951 ಅಂತೇಳಿ. ಭಾರತದಲ್ಲಿ ಜನವರಿ 25 ರಾಷ್ಟ್ರೀಯ ಮತದಾರರ ದಿನ ಅಂದ್ರೆ ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಣೆ ಮಾಡಿಸ್ತಾರೆ. ಕೇಂದ್ರ ಚುನಾವಣಾ ಆಯೋಗವು 1951ರ ಅಕ್ಟೋಬರ್ 25ರಿಂದ 1952ರ ಫೆಬ್ರವರಿ 21ರವರೆಗೆ ನಡೆಸಿದ ಲೋಕಸಭಾ ಚುನಾವಣೆಯು ಭಾರತದ ಪ್ರಥಮ ಸಾರ್ವತ್ರಿಕ ಚುನಾವಣೆಯಾಗಿದೆ. ಎಲ್ಲಿಂದ? 1951 ಯಾವುದು? ಅಕ್ಟೋಬರ್ 25ರಿಂದ 1952 ಫೆಬ್ರವರಿ 21ರವರೆಗೆ ಫಸ್ಟ್ ಎಲೆಕ್ಷನ್, ಭಾರತದಲ್ಲಿ ಫಸ್ಟ್ ಎಲೆಕ್ಷನ್ ನಡೀತೈತೆ. ಫಸ್ಟ್ ಎಲೆಕ್ಷನ್ ಯಾವಾಗ? 1951 ಅಕ್ಟೋಬರ್ 25ರಿಂದ 1952 ಫೆಬ್ರವರಿ 21ರವರೆಗೆ. ಸುಮಾರು ಅಂದ್ರೆ 4 ತಿಂಗಳ ಕಾಲ. ನೆಕ್ಸ್ಟ್ 1948 ಜನವರಿ 30ರಂದು ಗಾಂಧೀಜಿಯವರು ನವದೆಹಲಿಯಲ್ಲಿ ಹತ್ಯೆಯಾದರು. ಗಾಂಧೀಜಿಯವರಿಗೆ ಹತ್ಯೆ ಮಾಡಿದ ದಿನ ಯಾವಾಗ? 1948 ಜನವರಿ 30ರಂದು. ನೆಕ್ಸ್ಟ್ 1948ರಲ್ಲಿ ಕನಿಷ್ಠ ಕೂಲಿ ಕಾಯ್ದೆ ಮತ್ತು ಭಾರತ ದೇಶವು ಮಿಶ್ರ ಅರ್ಥವ್ಯವಸ್ಥೆಯನ್ನು ಮೊಟ್ಟ ಮೊದಲು ಕೈಗಾರಿಕೆ ನೀತಿಯಲ್ಲಿ ಅಳವಡಿಸಿಕೊಂಡಿತ್ತು. ಕೈಗಾರಿಕೆ ನೀತಿ ಏನಲ್ಲ, ಅದರಲ್ಲಿ ಫಸ್ಟ್ ಟೈಮ್ 1948ರಾಗ ಮಿಶ್ರ ಅರ್ಥವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುತ್ತದೆ. ಓಕೆನಾ? ಆಮೇಲೆ ನೆಕ್ಸ್ಟ್ 1948ರ ಜೂನ್ ನಲ್ಲಿ ಭಾರತ ಸರ್ಕಾರವು ಎಸ್.ಕೆ. ದಾರ್ ನೇತೃತ್ವದ ಭಾಷಾವಾರು ಪ್ರಾಂತ್ಯ ಆಯೋಗವನ್ನು ನೇಮಿಸಲಾಯಿತು. ತುಂಬಾ ಇಂಪಾರ್ಟೆಂಟ್. ಪ್ರತಿ ಎಕ್ಸಾಮ್ಸ್ ಅಲ್ಲಿ ಈ ಸಮಿತಿಗಳ ಮೇಲೆ ಕ್ವಶನ್ಸ್ ಕೇಳ್ಬೇಕಂದ್ರೆ ಇವ್ರದ್ದು ಹೆಸರು ಇರ್ಲೇಬೇಕು. ಈ ಸಮಿತಿ ಇರ್ತೈತೆ. ಎಷ್ಟು ಇನ್ನೊಂದ್ಸರಿ ನೋಡೋಣ. 1948 ಜೂನ್ ನಲ್ಲಿ ಭಾರತ ಸರ್ಕಾರವು ಗವರ್ಮೆಂಟ್ ಆಫ್ ಇಂಡಿಯಾ ಎಸ್.ಕೆ. ದಾರ್ ನೇತೃತ್ವದಲ್ಲಿ ಭಾಷಾವಾರ ಆಧಾರದ ಮೇಲೆ ಪ್ರಾಂತ್ಯಗಳನ್ನು ರಚನೆ ಮಾಡುವ ಸಲುವಾಗಿ ಈ ಸಮಿತಿಯನ್ನು ನೇಮಕ ಮಾಡಲಾಯಿತು. ಯಾವ ಸಮಿತಿ? ಎಸ್.ಕೆ. ದಾರ್ ಸಮಿತಿ. ನೆಕ್ಸ್ಟ್ ಯಾವುದಂದ್ರೆ 1948ರ ನವೆಂಬರ್ನಲ್ಲಿ ರಾಧಾಕೃಷ್ಣ ನೇತೃತ್ವದ ಭಾರತ ಸರ್ಕಾರವು ವಿಶ್ವವಿದ್ಯಾಲಯಗಳ ಶಿಕ್ಷಣ ಆಯೋಗವನ್ನು ನೇಮಿಸಲಾಯಿತು. ಈ ರಾಧಾಕೃಷ್ಣನ್ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಂಗ? 1948ರಲ್ಲಿ ಯಾವುದು? ರಾಧಾಕೃಷ್ಣನ್ ಅವರು ವಿಶ್ವವಿದ್ಯಾಲಯಗಳ ಶಿಕ್ಷಣ ಆಯೋಗಕ್ಕೆ ಸಂಬಂಧಪಟ್ಟ ಸಮಿತಿಯನ್ನು ನೇಮಕ ಮಾಡ್ತಾರೆ. ಪ್ರಶ್ನೆ ನಂಬರ್ ಎಷ್ಟು? 4. ಫೋರ್ತ್ ಒನ್. ಭಾರತದಲ್ಲಿ ಯಾವ ತಾರೀಕಿಗೆ ಕಿಸಾನ್ ದಿವಸ ಅಂದ್ರೆ ರೈತ ದಿನವನ್ನಾಗಿ ಆಚರಿಸಲಾಗುತ್ತದೆ? ಆಯ್ಕೆ ಈ ರೀತಿಯಾಗಿದೆ. ಡಿಸೆಂಬರ್ 24ರಂದು, ಡಿಸೆಂಬರ್ 21ರಂದು, ಡಿಸೆಂಬರ್ 22ರಂದು, ಡಿಸೆಂಬರ್ 23ರಂದು. ಪ್ರತಿ ವರ್ಷ ಕೂಡ ಭಾರತದಲ್ಲಿ ಕಿಸಾನ್ ದಿವಸವನ್ನಾಗಿ ಅಥವಾ ರೈತರ ದಿನವನ್ನಾಗಿ ಯಾವ ತಾರೀಕಿನಿಂದ ಆಚರಣೆ ಮಾಡ್ತಾರೆ? ಡಿಸೆಂಬರ್ 23ರಂದು. ಡಿಸೆಂಬರ್ 23ರಂದು ಯಾವ ದಿನ? ಡಿಸೆಂಬರ್ 23.
ಭಾರತದ 5ನೇ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವಾದ ಡಿಸೆಂಬರ್ 23 ಕಿಸಾನ್ ದಿನ ಅಥವಾ ರಾಷ್ಟ್ರೀಯ ರೈತ ದಿನವನ್ನಾಗಿ 2001ರಿಂದ ಭಾರತ ಸರ್ಕಾರವು ಪ್ರತಿ ವರ್ಷ ಆಚರಿಸಲು ನಿರ್ಧರಿಸಿದೆ. ಯಾವಾಗಿಂದ? 2001ರಿಂದ ಈ ದಿನವನ್ನಾಗಿ ಪ್ರತಿ ವರ್ಷ ಆಚರಿಸಲು ನಿರ್ಧರಿಸಲಾಯಿತು. ಯಾರ್ದು? ಭಾರತದ ಪ್ರೈಮ್ ಮಿನಿಸ್ಟರ್ ಎಷ್ಟು? ಫಿಫ್ತ್ ಇವ್ರ ಹೆಸರೇನು? ಚೌಧರಿ ಚರಣ್ ಸಿಂಗ್ ಅಂತೇಳಿ. ಯಾರು? ಚೌಧರಿ ಚರಣ್ ಸಿಂಗ್ ಫಿಫ್ತ್ ಅವರು. ಆಮೇಲೆ ಯಾವ ಡೇಟು? ಡಿಸೆಂಬರ್ 23 ಓಕೆ, ಆಚರಿಸಲು ನಿರ್ಧರಿಸಿ. ಇವರ ಜನ್ಮ ದಿನಾಚರಣೆ ಅಂತ. ಓಕೆ, ಡಿಸೆಂಬರ್ 22ನೇ ತಾರೀಕು ಬಗ್ಗೆ ನೋಡೋಣ. ಡಿಸೆಂಬರ್ 22ನೇ ತಾರೀಕು ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನಾಗಿ ಡಿಸೆಂಬರ್ 22 ಆಚರಿಸಲಾಗುತ್ತದೆ. ಗಣಿತ ದಿನವನ್ನಾಗಿ 22ನೇ ತಾರೀಕು ಯಾವುದು? ಗಣಿತ ದಿನವನ್ನು. 23 ಯಾವುದು? ರಾಷ್ಟ್ರೀಯ ರೈತ ದಿನವನ್ನಾಗಿ ಓಕೆ ಆಚರಿಸಲಾಗುತ್ತದೆ. ಭಾರತದ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಶ್ರೀನಿವಾಸ್ ರಾಮಾನುಜನ್ ಅವರು 1887ರ ಡಿಸೆಂಬರ್ 22ರಂದು ಜನಿಸಿದರು. ಈ ಹಿನ್ನೆಲೆಯಲ್ಲಿ ಅವರ ಜನ್ಮ ದಿನವನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನದಂದು ಭಾರತೀಯ ಗಣಿತಶಾಸ್ತ್ರಜ್ಞದ ನೋಬೆಲ್ ಎನಿಸಿದ ಶಸ್ತ್ರ ಪ್ರಶಸ್ತಿಯನ್ನು 32 ವಯೋಮಾನದ ಕೆಳಗಿನ ಯುವ ಗಣಿತ ಶಾಸ್ತ್ರಜ್ಞರ ಕೊಡುಗೆಯನ್ನು ಗುರುತಿಸಿ ನೀಡಲಾಗುತ್ತದೆ. ಈ ಏನ್ ಶಸ್ತ್ರ ಪ್ರಶಸ್ತಿ ಆದಲ್ಲ, 32 ಇಯರ್ಸ್ ಒಳಗಡೆ ಇರಬೇಕು. ಒಳಗಡೆ ಇದ್ದರೆ ಮಾತ್ರ ಈ ಪ್ರಶಸ್ತಿ ಕೊಡ್ತಾರ. ಅಂತದ್ದು ಪಡೆದವರು ಯಾರಂದ್ರೆ ಶ್ರೀನಿವಾಸ್ ರಾಮಾನುಜನ್ ಅವರು. ಇವರು 1887 ಡಿಸೆಂಬರ್ 22ರಂದು ಇವ್ರ ಜನ್ಮ ದಿನ ಆಚರಣೆ ಸಲುವಾಗಿ ಪ್ರತಿ ವರ್ಷ ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ನೆಕ್ಸ್ಟ್ 5th ಕ್ವೆಶ್ಚನ್ಸ್ ನೋಡೋಣ. ಕರ್ನಾಟಕದ ಪೊಲೀಸ್ ಫ್ಲಾಗ್ ಡೇ ವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಅಥವಾ ಕರ್ನಾಟಕದ ಬಾವುಟ ದಿನವನ್ನಾಗಿ ಯಾವ ದಿನವನ್ನು ಆಚರಿಸಲಾಗುತ್ತದೆ ಅಂತೇಳಿ. ಆಯ್ಕೆ ಎ ನವೆಂಬರ್ 1, ಬಿ ನಿಂದು ಏಪ್ರಿಲ್ 2, ಸಿ ಜುಲೈ 26, ಡಿ ಅಕ್ಟೋಬರ್ 23ರಂದು. ಸರಿಯಾದ ಉತ್ತರ ಯಾವುದಂತಂದ್ರ ಏಪ್ರಿಲ್ 22ರಂದು. ಏಪ್ರಿಲ್ 22ರಂದು ಸರಿಯಾದ ಉತ್ತರ. ಓಕೆನಾ? ಪ್ರತಿ ವರ್ಷ ಏಪ್ರಿಲ್ 2ರಂದು ಓಕೆ, ಪ್ರತಿ ವರ್ಷ ಏಪ್ರಿಲ್ 2 ಪೊಲೀಸ್ ಧ್ವಜ ದಿನ ಮತ್ತು ಪೊಲೀಸ್ ಕಲ್ಯಾಣ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಓಕೆ, 1965ರ ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ 1963 ಜಾರಿಗೆ ಬಂದ ದಿನವಾಗಿದ್ದರಿಂದ ಪ್ರತಿ ವರ್ಷ ಏಪ್ರಿಲ್ 2 ಪೊಲೀಸ್ ಧ್ವಜ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ವಿಶೇಷ ದಿನದಂದು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರನ್ನು ಸ್ಮರಿಸಿಕೊಳ್ಳುವುದರ ಜೊತೆಗೆ ಅವರ ಕಲ್ಯಾಣಕ್ಕಾಗಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತದೆ. ಯಾವ ದಿನದಂದು? 1965ರ ಏಪ್ರಿಲ್ 2ರಂದು ಕರ್ನಾಟಕ ಪೊಲೀಸ್ ಕಾಯ್ದೆ 1963 ಜಾರಿಗೆ ಬಂದ ದಿನವಾಗಿದ್ದರಿಂದ ಪ್ರತಿ ವರ್ಷ ಏಪ್ರಿಲ್ 2 ಪೊಲೀಸ್ ಧ್ವಜ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪೊಲೀಸ್ ಧ್ವಜ ದಿನವನ್ನಾಗಿ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. 6ನೇ ಕ್ವಶನ್ಸ್. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಗಳನ್ನು ಸಂಗ್ರಹಿಸಿ ಆ ವ್ಯಕ್ತಿಯೆಂದು ಯಥಾರ್ಥವಾಗಿ ಸೋಗು ಹಾಕುವ ಅಪರಾಧವನ್ನು ಏನೆಂದು ಕರೆಯುತ್ತಾರೆ? ಈ ಪ್ರಶ್ನೆ ಇನ್ನೊಂದ್ಸರಿ ನೋಡಿ. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಗಳನ್ನು ಸಂಗ್ರಹಿಸಿ ಆ ವ್ಯಕ್ತಿಯೆಂದು ಯಥಾರ್ಥವಾಗಿ ಅಂದ್ರೆ ಕೃತಕವಾಗಿ ನಡೆದುಕೊಳ್ಳುವುದು, ಆರ್ಟಿಫಿಷಿಯಲ್ ಯಾವ್ದು ರೀತಿ ಇರ್ತೈತೆ ನಡೆದುಕೊಳ್ಳುವುದು, ಸೋಗು ಹಾಕುವ ಅಪರಾಧವನ್ನು ಏನೆಂದು ಕರೆಯುತ್ತಾರೆ? ಈಗ ಆಯ್ಕೆ ಈ ರೀತಿಯಾಗಿದ್ದಾವೆ. ಫಸ್ಟ್ನೇದ್ದು ಸ್ಪೂಲ್ ಮಾಡುವುದು, ಆಮೇಲೆ ಗುರುತು ಅಪಹರಣ, ಸಿ ವಂಚನೆ ಮಾಡುವುದು, ಡಿ ಹ್ಯಾಕ್ ಮಾಡುವುದು ಅಂತೇಳಿ. ಇದರಲ್ಲಿ ಸರಿಯಾದ ಉತ್ತರ ಏನಂದ್ರೆ ಗುರುತು ಅಪಹರಣ ಅಂತೇಳಿ. ಯಾವುದು? ಗುರುತು ಅಪಹರಣ.
ವ್ಯಕ್ತಿಯೊಬ್ಬನು ವೈಯಕ್ತಿಕವಾಗಿ ಗುರುತಿಸಬಹುದಾದ ಪ್ರಮುಖ ಮಾಹಿತಿಗಳನ್ನು ಮೋಸಗಾರ ಪಡೆಯುವುದು ಗುರುತು ಅಪಹರಣ ಅಥವಾ ಗುರುತಿನ ವಂಚನೆ ಎನ್ನುವರು. ಈ ಅಪರಾಧವು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಕಂಡು ಬರುತ್ತಿದೆ. ಅಪರಾಧಿ ವ್ಯಕ್ತಿಯೊಬ್ಬನ ಭಾವಚಿತ್ರ ಮತ್ತಿತರ ಮಾಹಿತಿಗಳನ್ನು ಬಳಸಿಕೊಂಡು ಭಾವಚಿತ್ರದಲ್ಲಿರುವ ವ್ಯಕ್ತಿಯ ರೀತಿ ಕೃತಕವಾಗಿ ನಡೆದುಕೊಳ್ಳುವುದು. ಅವನೇನ್ ಚಿತ್ರ ಇರ್ತೈತಲ್ಲ, ಪಿಕ್ಚರ್, ಆ ಪಿಕ್ಚರ್ ಟೈಪ್ ಏನ್ ಮಾಡ್ತಾನೆ ಅಂದ್ರೆ ಆಕ್ಟ್ ಮಾಡ್ತಾನೆ, ನಡೆದುಕೊಳ್ತಾನೆ. ಅದಕ್ಕೆ ಆಮೇಲೆ ಒಂದು ಸಾಧನ, ಪ್ರೋಗ್ರಾಮ್ ಅಥವಾ ಸಿಸ್ಟಮ್ ನಿಂದ ಡೇಟಾವನ್ನು ಕದಿಯುವುದು, ನಾವು ಸ್ಪೋಲಿಂಗ್ ಮಾಡ್ತೀವಿ ಅಂತಿಲ್ಲ, ಅದ್ರ ಪ್ರಕಾರ ಏನ್ ಮಾಡೋದು, ಕದ್ದು ಅದೇ ಪ್ರಕಾರ ಅವನು ನಡೆದುಕೊಳ್ಳಬಹುದು. ಆಮೇಲೆ ಇನ್ನೊಂದೇನು, ತಾತ್ಕಾಲಿಕವಾಗಿ ಬಳಸಲು ಮತ್ತು ಕಾರ್ಯಗತಗೊಳಿಸಲು ಸಾಧ್ಯವಾಗದಂತೆ ತಡೆಯುವ ಪ್ರಕ್ರಿಯೆ ಆಗಿದೆ. ಯಾವುದೇ ಒಂದು ಸಿಸ್ಟಮ್ಸ್ ಅನ್ನ ಈಗ ನಾವೇನಾದ್ರೂ ಮಾನಿಟರ್ ಮಾಡ್ತಿದ್ವಿ ಅಂದ್ರೆ ಅದರನ್ನ ಚೇಂಜ್ ಮಾಡ್ತಾರೆ. ಆ ಸಿಸ್ಟಮ್ ಅನ್ನ ಚೇಂಜ್ ಮಾಡಿ ತಮಗ್ ಇಷ್ಟ ಬಂದಂತ ರೀತಿಯಲ್ಲಿ ಬಳಸಿಕೊಳ್ಳುವುದಕ್ಕೂ ಕೂಡ ಏನ್ ತಡೆಯುವ ಪ್ರಕ್ರಿಯೆ ಆಗಿದೆ. ತಡೆಯುವುದು ಕೂಡ ಇದೇನಂತಾರೆ ಅಂದ್ರೆ ವಂಚನೆ, ಅಪರಾಧ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ವಂಚನೆ ಮಾಡುವುದನ್ನು ವೈಯಕ್ತಿಕ ಕಂಪ್ಯೂಟರ್ಗಳಿಗೆ ಅನಧಿಕೃತ ಪ್ರವೇಶವನ್ನು ಪಡೆಯಲು ಬಳಸುವ ತಂತ್ರಜ್ಞಾನವಾಗಿದೆ. ವಂಚನೆ ಮಾಡುವುದಂದ್ರೆ ಏನು ಗೊತ್ತಾ, ವೈಯಕ್ತಿಕ ಅಂದ್ರೆ ಪರ್ಸನಲ್ ಕಂಪ್ಯೂಟರ್ ಇರ್ತಾವಲ್ಲ, ಪರ್ಸನಲ್ ಕಂಪ್ಯೂಟರ್ಗಳಿಗೆ ಅನಧಿಕೃತವಾಗಿ ಪ್ರವೇಶವನ್ನು ಪಡೆಯಲು ಬಳಸುವ ತಂತ್ರವಾಗಿದೆ. ಅಂದ್ರೆ ಟೆಕ್ನಿಕಲ್, ಯಾವ ರೀತಿ ಅದ್ರ ಒಳಗೆ ಹೋಗಿ ಅದರಲ್ಲಿರುವಂತಹ ಮಾಹಿತಿಯನ್ನ ಏನ್ ಮಾಡ್ತೈತೆ ಅಂದ್ರೆ ಅಳಿಸೋದಕ್ಕೆ ಅಥವಾ ನಾಶ ಮಾಡೋದಕ್ಕೆ ಪ್ರಯತ್ನ ಪಡುವುದು. ಈ ಮೂಲಕ ವಿಶ್ವಾಸಾರ್ಹ ವ್ಯಕ್ತಿಯ IP ವಿಳಾಸವನ್ನು ಬಳಸಿಕೊಂಡು ಸಂದೇಶವನ್ನು ಕಳಿಸಿ ವಂಚಿಸಲಾಗುತ್ತದೆ. ಯಾವುದಾದ್ರೂ ಒಂದು ಮೆಸೇಜ್ ಕಳಿಸಿ ಅದನ್ನು ಲಿಂಕ್ ಕಳಿಸಿರ್ತಾರೆ. ಆ ಲಿಂಕ್ ಓಪನ್ ಮಾಡ್ಕೊಂಡ್ರೆ ನಮ್ಮಲ್ಲಿರುವಂತ ಎಲ್ಲಾ ಡೇಟಾವನ್ನ ಏನ್ ಮಾಡ್ತಾರೆ ಅಂದ್ರೆ ಲೀಕ್ ಮಾಡ್ಕೊಂಡು ಅದ್ರ ಮುಖಾಂತರ ಏನಂತಂದ್ರೆ ಅವರಿಗೆ ವಂಚನೆ ಮಾಡಕ್ಕೆ, ಹ್ಯಾಕಿಂಗ್ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ ಆ ಲಿಂಕ್. ಓಕೆ, ಇನ್ನೊಂದೇನಂದ್ರೆ ಹ್ಯಾಕ್ ಮಾಡುವುದು. ಅದು ಹ್ಯಾಕಿಂಗ್ ಎಂದರೆ ಕಂಪ್ಯೂಟರ್ ಅಥವಾ ನೆಟ್ವರ್ಕ್ಗೆ ಅನಧಿಕೃತವಾಗಿ ಪ್ರವೇಶ ಮಾಡಿ ಕಂಪ್ಯೂಟರ್ ಅಥವಾ ನೆಟ್ವರ್ಕ್ಗಳನ್ನು ವ್ಯವಸ್ಥೆಯ ಮೂಲ ಉದ್ದೇಶಕ್ಕಿಂತ ಭಿನ್ನವಾದ ಗುರಿಯನ್ನು ಸಾಧಿಸಲು ಬದಲಾಯಿಸುವುದಾಗಿದೆ. ಹ್ಯಾಕಿಂಗ್ ಚಟುವಟಿಕೆಯಲ್ಲಿ ತೊಡಗಿರುವ ವ್ಯಕ್ತಿಯನ್ನು ಹ್ಯಾಕರ್ ಎನ್ನುವರು. ನಾವು ಯಾವುದೋ ಒಂದು ಉದ್ದೇಶಕ್ಕೆ ಒಂದು ಕಂಪ್ಯೂಟರ್ ತಗೊಂಡಿದ್ವಿ ಅಂದ್ರೆ ಯಾವುದೋ ಉದ್ದೇಶಕ್ಕೆ, ಪರ್ಸನಲ್ ಉದ್ದೇಶಕ್ಕೆ ಬಳಸ್ಕೊಳ್ತೀವಿ. ಅದೇನ್ ಮಾಡ್ತಾರ, ಹ್ಯಾಕರ್ಗಳು ಏನ್ ಮಾಡ್ತಾರ ಅಂದ್ರ ಈ ಕಂಪ್ಯೂಟರ್ ನಲ್ಲಿರುವ ಮಾಹಿತಿಯನ್ನು ತೆಗೆದುಕೊಂಡು ಇವ್ರಿಗೆ ಏನ್ ಮಾಡ್ತಾರ ಅಂದ್ರ ಹ್ಯಾಕ್ ಮಾಡೋದ್ರ ಮೂಲಕ ಮೋಸ ಮಾಡ್ತಾರೆ. ಓಕೆ, ಕ್ವಶನ್ ನಂಬರ್ 7. ಭ್ರಾಂತಿಗೆ ಕಾರಣವೇನು? ಭ್ರಾಂತಿಗೆ ಕಾರಣವೇನು? ಆಯ್ಕೆ: ಬೆಳಕಿನ ವ್ಯತಿಕರಣ, ಬೆಳಕಿನ ವಿವರ್ತನೆ, ಬೆಳಕಿನ ಸಮಗ್ರ ಆಂತರಿಕ ವಕ್ರೀಕರಣ ಅಂತೇಳಿ, ಆಮೇಲೆ ಬೆಳಕಿನ ಧ್ರುವೀಕರಣ ಅಂತೇಳಿ. ಈಗ ಏನದ ಕ್ವಶನ್ ಏನದ, ಭ್ರಾಂತಿಗೆ ಕಾರಣವೇನು? ಓಕೆ, ಇದರಲ್ಲಿ ಇಂಗ್ಲಿಷ್ ಅಲ್ಲಿ ಮೈಲೇಜ್ ಅಂತ ಕರೀತಾರೆ. ಆಯ್ಕೆ ಎ ಆಯ್ಕೆ: ಬೆಳಕಿನ ವ್ಯತಿಕರಣ, ಬೆಳಕಿನ ವಿವರ್ತನೆ, ಬೆಳಕಿನ ಸಮಗ್ರ ಆಂತರಿಕ ವಕ್ರೀಕರಣ, ಸಿ ಬೆಳಕಿನ ಧ್ರುವೀಕರಣ. ಇದು ಸರಿಯಾದ ಉತ್ತರ ಯಾವುದಂದ್ರೆ ಬೆಳಕಿನ ಆಂತರಿಕ ವಕ್ರೀಕರಣ ಅಂತೇಳಿ. ಓಕೆ, ಈಗ ನೆಕ್ಸ್ಟ್ ನೋಡೋಣ. ಬೆಳಕಿನ ಸಮಗ್ರ ಆಂತರಿಕ ವಕ್ರೀಕರಣ ಅಂತೇಳಿ ಆನ್ಸರ್. ಇದರಲ್ಲಿ ಭ್ರಾಂತಿ ಅಥವಾ ಮರೀಚಿಕೆಯು ಸಂಪೂರ್ಣ ಆಂತರಿಕ ಪ್ರತಿಫಲನದ ತತ್ವವನ್ನು ಆಧರಿಸಿದೆ. ಇದೇನು ಸಂಪೂರ್ಣ ಆಂತರಿಕ ಪ್ರತಿಫಲನ ತತ್ವವನ್ನು ಏನ್ ಮಾಡಿದ, ಆಧರಿಸಿದೆ. ಸಂಪೂರ್ಣ ಆಂತರಿಕ ಪ್ರತಿಫಲನ ಎಂದರೆ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಸಾಗಿಸುವುದು. ಅದರ ಪ್ರತಿಫಲನ ಸಮಾನಾಗಿದ್ದಾಗ ಇಲ್ಲವೇ ಕಡಿಮೆ ಇರುವಾಗ ಮಾತ್ರ. ಈ ಕೋನ ಹೆಚ್ಚಾದಲ್ಲಿ ಬೆಳಕು ಕಡಿಮೆ ಸಾಂದ್ರ ಮಧ್ಯವರ್ತಿಗೆ ಹೋಗದೆ ಹೆಚ್ಚು ಸಾಂದ್ರ ಮಧ್ಯವರ್ತಿಯ
ಪೂರ್ಣವಾಗಿ ಪ್ರತಿಫಲನವಾಗುತ್ತೆ. ಇದನ್ನು ಆಂತರಿಕ ಪ್ರತಿಫಲನ ಎನ್ನುವರು. ರಿಫ್ಲೆಕ್ಟ್ ಆಗ್ಬೇಕು ಬೆಳಕು, ಅದಕ್ಕನ್ನ ಆಂತರಿಕ ಪ್ರತಿಫಲನ ಎನ್ನುವರು. ಮರಳುಗಾಡಿನಲ್ಲಿ ಬೇಸಿಗೆ ಬಿಸಿಲಿಗೆ ಮರಳು ಕಾದು ಅದರ ಮೇಲಿನ ಪದರಗಳು ಕಾಯಲ್ಪಡುತ್ತವೆ. ತಣ್ಣನೆ ಗಾಳಿಯ ಪದರದ ಸಾಂದ್ರತೆ ಹೆಚ್ಚು, ಅಲ್ಲಿಗೆ ಮೇಲಿಂದ ಕೆಳಗೆ ಬಂದಂತಹ ಸಾಂದ್ರತೆ ಕಡಿಮೆ. ಇಂಥ ಪದರಗಳಲ್ಲಿ ಹಾಯುವಾಗ ಕಿರಣ ವಕ್ರೀಭವನ ಹೊಂದುತ್ತಾ ಬಂದು ಯಾವಾಗ ಅದರ ಪತನ ಕೋನ ಸಂದಿಗ್ಧ ಕೋನಕ್ಕಿಂತ ಹೆಚ್ಚಾಗಿರುವುದು ಆಗ ಸಂಪೂರ್ಣ ಆಂತರಿಕ ಪ್ರತಿಫಲನ ಹೊಂದುತ್ತದೆ. ಆಂತರಿಕ ಪ್ರತಿಫಲನಕ್ಕೆ ಉದಾಹರಣೆಗಳು, ಇದು ಆಂತರಿಕ ಪ್ರತಿಫಲನ ಇರ್ತದಲ್ಲ, ಇದಕ್ಕೆ ಉದಾಹರಣೆಗಳು ನೀರಿನಲ್ಲಿರುವ ಅಥವಾ ಗಾಜಿನ ಚಪ್ಪಡಿ ಒಳಗಿರುವ ಗಾಳಿ ಗುಳ್ಳೆ ಹೊಡೆಯುವುದು. ನೀರಿನಲ್ಲಿರುವ ಅಥವಾ ಗಾಜಿನ ಚಪ್ಪಡಿ ಒಳಗಿರುವ ಗಾಳಿ ಗುಳ್ಳೆ ಹೊಡೆಯುವುದು. ನೆಕ್ಸ್ಟ್, ವಜ್ರ ಹೊಳಪಿಗೆ ಅದರ ಹೆಚ್ಚಿನ ವಕ್ರೀಭವನ ಗುಣಾಂಕ ಕಾರಣ. ವಜ್ರ ಹೊಳಪಾಗಿರ್ಬೇಕಂದ್ರೆ ಅದರ ಹೆಚ್ಚಿನ ವಕ್ರೀಭವನ ಗುಣಾಂಕ ಹಿಂಗೇನ್ ಬಾಗ್ತೈತಲ್ಲ ಅದೇ ಕಾರಣ. ನೆಕ್ಸ್ಟ್, ನೇರವಾಗಿರುವ ಮರ ದೂರದಲ್ಲಿ ತಳ ಕೆಳಗಾಗಿರುವಂತೆ ಕಾಣುವುದು. ಟಾರ್ ರಸ್ತೆಯ ಮೇಲೆ ನೀರು ನಿಂತಂತೆ ಕಾಣುವುದು. ಹೌದು, ಒಂದು ರಸ್ತೆ ಇರ್ತೈತೆ, ಆ ರಸ್ತೆ ಇರ್ತೈತಲ್ಲ ದೂರದಿಂದ ಬೇಸಿಗೆದಲ್ಲಿ ನೋಡಿದಾಗ ನೀರು ನಿಂತಂತೆ ಕಾಣ್ತೈತೆ ಅದು. ಆಮೇಲೆ ನೆಕ್ಸ್ಟ್, ಬೆಳಕಿನ ವ್ಯತಿಕರಣ ಅಂತ ಹೇಳಿ, ಒಂದು ಮಾಧ್ಯಮದಲ್ಲಿ ಒಂದಕ್ಕಿಂತ ಹೆಚ್ಚು ಅಲೆಗಳು ಏಕಕಾಲದಲ್ಲಿ ಹಾಯ್ದು ಹೋದಾಗ ಅವು ಸಂಪಾತವಾದ ಬಿಂದುಗಳಲ್ಲಿ ಅಲೆಗಳ ಶಕ್ತಿಯಲ್ಲಿ ಕೆಲವೊಮ್ಮೆ ಹೆಚ್ಚು ಮತ್ತೆ ಕೆಲವೊಮ್ಮೆ ಕಡಿಮೆ ಆಗುವ ಸಾಧ್ಯತೆ ಇದೆ. ಆದರೆ ಒಟ್ಟು ಶಕ್ತಿಯಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಹೀಗೆ ಅಲೆಗಳ ಸಂಪಾತದಲ್ಲಿ ಶಕ್ತಿಯ ಪುನರ್ ಹಂಚಿಕೆಯನ್ನು ವ್ಯತಿಕರಣ ಎನ್ನುವರು. ಅಂದ್ರೆ ಒಂದು ಮಾಧ್ಯಮದಿಂದ ಈಗ ಒಂದು ಮಾಧ್ಯಮ ಇರ್ತೈತೆ, ಈ ಮಾಧ್ಯಮದಿಂದ ಈ ಮಾಧ್ಯಮಕ್ಕೆ ಶಕ್ತಿ ಅಥವಾ ಎನರ್ಜಿ ಏನಾದರೂ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಈ ಮಾಧ್ಯಮದಿಂದ ಎ ಇಂದ ಬಿಗೆ ಎನರ್ಜಿ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಈ ಶಕ್ತಿಯಲ್ಲಿ ಬದಲಾವಣೆ ಆಗ್ತೈತೆ. ಇದನ್ನೇನಂದ್ರೆ ವ್ಯತಿಕರಣ ಅಂತ ಕರೀತಾರೆ. ಬೆಳಕಿನ ವ್ಯತಿಕರಣಕ್ಕೆ ಉದಾಹರಣೆಗಳು ಬೆಳಕಿನ ವಿವರ್ತನೆ. ಬೆಳಕಿನ ಅಲೆಗಳು ನೇರವಾಗಿ ಸಾಗದೆ ತಮ್ಮ ನೇರದ ಎರಡೂ ಕಡೆಗೆ ಬೆಳಕನ್ನು ಹರಡುವುದು. ಬೆಳಕಿನ ಧ್ರುವೀಕರಣ, ಇದು ಬೆಳಕಿನ ಅಡ್ಡ ಅಲೆಗಳಲ್ಲಿ ಕಂಡು ಬರುತ್ತದೆ. ಬೆಳಕಿನ ಅಡ್ಡ ಅಲೆಗಳು ಕೆಲವೊಮ್ಮೆ ಟೋರ್ಮಲಿನ್ ನಂತ ಪದಾರ್ಥಗಳ ಮೂಲಕ ಹಾಯ್ದು ಹೋಗುವ ಸಮಪಾರ್ಶ್ವತೆ ತೋರುತ್ತದೆ. ಈ ತತ್ವದ ಮೇಲೆ ಪೊಲಾರಾಯ್ಡ್ಗಳನ್ನು ತಯಾರಿಸುತ್ತಾರೆ. ಪೊಲಾರಾಯ್ಡ್ಗಳನ್ನು ತಯಾರಿಸುತ್ತಾರೆ. ಇವುಗಳನ್ನು ತಂಪು ಕನ್ನಡಿಯಾಗಿ ಬಳಸಲಾಗುತ್ತದೆ. ಇವುಗಳನ್ನೇನು ಬಳಸ್ತಾರೆ? ತಂಪು ಕನ್ನಡಿಯಾಗಿ ಬಳಸಲಾಗುತ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 8. ಸಂಗಮ್ ಸಾಹಿತ್ಯವು ಡ್ಯಾಸ್ ಆಗಿದೆ. ಸಂಗಮ್ ಸಾಹಿತ್ಯ ಏನಾಗಿದೆ ಅಂತ. ಓಕೆ, ಆಯ್ಕೆ ಒಂದೇದೇನಂದ್ರೆ ಗುಪ್ತ ಸಾಮ್ರಾಜ್ಯದವರು ಪ್ರೋತ್ಸಾಹಿಸಿ ಶಾಸ್ತ್ರೀಯ ಸಂಸ್ಕೃತ ಸಾಹಿತ್ಯವಾಗಿದೆ. ಬಿ, ಬೌದ್ಧ ಸಂಘಗಳ ಇತಿಹಾಸಕ್ಕೆ ಸಂಬಂಧಪಟ್ಟ ಪಾಲಿ ಸಾಹಿತ್ಯವಾಗಿದೆ. ಸಿ, ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದ ಗುಣಲಕ್ಷಣಗಳನ್ನು ಹೇಳುವ ಮುಂಚಿನ ತಮಿಳು ಸಾಹಿತ್ಯವಾಗಿದೆ. ಡಿ ಆಯ್ಕೆ ಪ್ರಯಾಗದಲ್ಲಿನ ನದಿಗಳ ಸಂಗಮದ ಪ್ರದೇಶದ ಪವಿತ್ರತೆಗೆ ಸಂಬಂಧಿಸಿದ ಪೌರಾಣಿಕ ಸ್ವರೂಪವುಳ್ಳ ಸಂಸ್ಕೃತ ಕೃತಿಗಳು. ಇದರಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದ ಗುಣಲಕ್ಷಣಗಳನ್ನು ಹೇಳುವ ಮುಂಚಿನ ತಮಿಳು ಸಾಹಿತ್ಯವನ್ನು ಏನಂತಾರೆ ಅಂದ್ರೆ ಸಂಗಮ್ ಸಾಹಿತ್ಯ ಅಂತೇಳಿ ಕರೀತಾರೆ. ಆನ್ಸರ್ ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದ ಗುಣಲಕ್ಷಣಗಳನ್ನು ಹೇಳುವ ಮುಂಚಿನ ತಮಿಳು ಸಾಹಿತ್ಯ. ಸಂಗಮ್ ಯುಗದ ಕಾಲದಲ್ಲಿ ಸಂಗಮ್ ಎಂಬುದು ತಮಿಳು ಲೇಖಕರ ಸಭೆಯನ್ನು ತಿಳಿಸುತ್ತದೆ. ಸಂಗಮ್ ಅನ್ನೋದು ಏನಂದ್ರೆ ಇವರೊಂದು ತಮಿಳು ಲೇಖಕರ ಒಂದು
ಕಮಿಟಿ ಅಥವಾ ಸಂಘ ಅಂತೀವಲ್ಲ, ಸಭೆ, ಅದನ್ನ ತಿಳಿಸುತ್ತದೆ. ಓಕೆ, ನೆಕ್ಸ್ಟ್ ಕ್ರಿಸ್ತಶಕ 100ರಿಂದ 250 ಅವಧಿಯನ್ನು ದಕ್ಷಿಣ ಭಾರತದ ತಮಿಳು ಕವಿಗಳು ಸಂಘಟಿಸುತ್ತಿದ್ದ ವಿಚಾರ ಸಂಕಿರಣ ಸಭೆಗಳನ್ನು ಹೊಂದಿದ ಸಂಗಮ ಸಾಹಿತ್ಯ ಕಾಲ ಎನ್ನಲಾಗಿದೆ. ಮಧುರೈಯ ಪಾಂಡ್ಯರು ಈ ಯುಗವನ್ನು ಪ್ರೋತ್ಸಾಹಿಸಿದ್ದು ಸಿಲಪ್ಪದಿಗಾರಂ, ಮಣಿಮೇಕ ಪ್ರಮುಖ ತಮಿಳು ಕೃತಿಗಳಾಗಿವೆ. ಯಾವುದು? ಸಿಲಪ್ಪದಿಗಾರ, ಮಣಿ ಮೇಕಲೈ ಅಂತೇಳಿ ಪ್ರಮುಖ ತಮಿಳು ಕೃತಿಗಳಾಗಿವೆ. ಸಂಗಮ ಯುಗದ ಕಾಲದಲ್ಲಿ ಸಂಗಮ್ ಎಂಬುದು ತಮಿಳು ಲೇಖಕರ ಸಭೆಯನ್ನು ತಿಳಿಸುತ್ತದೆ. ಕ್ರಿಸ್ತಶಕ 100ರಿಂದ 250 ಅವಧಿಯನ್ನು ದಕ್ಷಿಣ ಭಾರತದ ತಮಿಳು ಕವಿಗಳು ಸಂಘಟಿಸುತ್ತಿದ್ದ ವಿಚಾರ ಸಂಕಿರಣ ಸಭೆಯನ್ನು ಹೊಂದಿದ್ದು ಸಂಗಮ ಸಾಹಿತ್ಯ ಕಾಲ ಎನ್ನಲಾಗಿದೆ. ನೆಕ್ಸ್ಟ್ ಇವು 9ನೇ ಕ್ವಶನ್ಸ್. ಹೈನುಗಾರಿಕೆ ಕ್ಷೇತ್ರದಲ್ಲಿ ವಿಪರೀತ ದುರ್ಬಳಕೆಗಾಗಿ ಈ ಔಷಧಿಯ ಉತ್ಪಾದನೆ ಮತ್ತು ಮಾರಾಟವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇತ್ತೀಚೆಗೆ ನಿರ್ಬಂಧಿಸಿದೆ. ಇದರಲ್ಲಿ ಕ್ವಶನ್ ಇನ್ನೊಂದ್ಸಾರಿ ಉತ್ತರ ಮಾಡ್ಕೊಳ್ಳಿ. ಕೈಗಾರಿಕೆ ಕ್ಷೇತ್ರದಲ್ಲಿ ವಿಪರೀತ ದುರ್ಬಳಕೆಗಾಗಿ ಔಷಧಿ ಉತ್ಪಾದನೆ ಮತ್ತು ಮಾರಾಟವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇತ್ತೀಚೆಗೆ ನಿರ್ಬಂಧಿಸಿದೆ. ಯಾವುದನ್ನ ಮಾಡಲಿಕ್ಕೆ ಅಂದ್ರೆ ಆ ಮೆಡಿಸಿನ್ಸ್ ಪ್ರಾಡಕ್ಟ್ ಮಾಡಲಿಕ್ಕೆ ಬ್ಯಾನ್ ಮಾಡಿದೆ ಅಂತ ಕೇಳಿದ್ದಾರೆ. ಸೆಫಲೋಸ್ಪೋರಿನ್ ಅಂತೇಳಿ ಆಯ್ಕೆ 1, ಆಯ್ಕೆ ಬಿ ಆಕ್ಸಿಟೋಸಿನ್ಸ್ ಅಂತೇಳಿ, ಸಿ ಆಕ್ಸಿ ಟೆಟ್ರಾಸೈಕ್ಲಿನ್ ಅಂತೇಳಿ, ಡಿ ಪ್ಯೂರೈಕೆಲಿಡೋನ್ ಅಂತೇಳಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಆಕ್ಸಿಟೋಸಿನ್ ಅಂತೇಳಿ. ಈ ಆಕ್ಸಿಟೋಸಿನ್ಸ್ ಏನ್ ಮಾಡಿದಾರೆ ಅಂದ್ರೆ ಇತ್ತೀಚೆಗೆ ನಿರ್ಬಂಧ ಮಾಡಿದ್ದಾರೆ. ಈ ಮೆಡಿಸನ್ಸ್ ಬ್ಯಾನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಇತ್ತೀಚೆಗೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಆಕ್ಸಿಟೋಸಿನ್ಸ್ ಔಷಧಿ ಉತ್ಪಾದನೆ ಮತ್ತು ಮಾರಾಟವನ್ನು ನಿಷೇಧಿಸಿದೆ. ಆಕ್ಸಿಟೋಸಿನ್ ಔಷಧಿಯನ್ನು ಕರ್ನಾಟಕ ಆಂಟಿಬಯೋಟಿಕ್ ಮತ್ತು ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ನವರು ತಯಾರಿಸಿ ಮಾರಾಟ ಮಾಡುತ್ತಿದ್ದರು. ಯಾರು? ಕರ್ನಾಟಕದ ಆಂಟಿಬಯೋಟಿಕ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ನವರು ತಯಾರಿಸಿ ಮಾರಾಟ ಮಾಡುತ್ತಿದ್ದರು. ನೆಕ್ಸ್ಟ್ ಮೇನಕಾ ಗಾಂಧಿ ಅವರು 2014ರಲ್ಲಿ ಮೇನಕಾ ಗಾಂಧಿ ಅವರು 2014ರಲ್ಲಿ ಕೇಂದ್ರ ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಸಚಿವಾಲಯಕ್ಕೆ ಆಕ್ಸಿಟೋಸಿನ್ ಔಷಧಿಯನ್ನು ಜಾನುವಾರುಗಳಿಗೆ ಹಾಲಿನ ಹೆಚ್ಚು ಉತ್ಪಾದನೆ ಬಳಸುತ್ತಿರುವ ಪರಿಣಾಮಗಳನ್ನು ಪತ್ರವನ್ನಾಧರಿಸಿ ಬರೆದ ಡಾಕ್ಟರ್ ಎಂಪಿ ನಿಷೇಧಿಸಲಾಗಿದೆ ಎಂಬುದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಹೇಳಿದೆ. ಅಂದ್ರೆ ಇದೇನಾಗಿದೆ ಅಂದ್ರೆ ಈ ಮೇನಕಾ ಗಾಂಧಿ ಅವರು 2014ರಲ್ಲಿ ಕೇಂದ್ರ ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಸಚಿವಾಲಯದ ಮಿನಿಸ್ಟರ್ ಆಗಿರ್ತಾರಲ್ಲ, ಆ ಟೈಮಿಗೆ ಈ ಜಾನುವಾರುಗಳಿಗೆ ಹಾಲು ಜಾಸ್ತಿ ಕೊಡ್ಲಂತೇಳಿ ಏನ್ ಮಾಡ್ತಾರೆ ಅಂದ್ರೆ ಇಂಜೆಕ್ಷನ್ ಮಾಡ್ತಿರ್ತಾರೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಬ್ಯಾನ್ ಮಾಡ್ತಾರೆ. ಅದು ಆಕ್ಸಿಟೋಸಿನ್ಸ್ ಈ ಜಾನುವಾರುಗಳು ಎಲ್ಲೇನೋ ಹೊರಗಡೆ ಹಾಕಿದಾಗ ಅದನ್ನ ಅದ್ದು ತಿಂತವೆ. ಅದರಿಂದ ಮತ್ತೆ ಬೇರೆ ಬೇರೆ ಡಿಸೀಸ್ ಬರ್ತಾವಂತೇಳಿ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಬ್ಯಾನ್ ಮಾಡ್ತಾರೆ. ಅವಾಗ ಯಾರು MP ಆಗಿರ್ತಾರೆ? ಮೇನಕಾ ಗಾಂಧಿ ಅವರು ಮಿನಿಸ್ಟರ್ ಆಗಿರ್ತಾರೆ. ಓಕೆ, ನೆಕ್ಸ್ಟ್ BIOS ಎಂದರೇನು? ಓಕೆ, ಇದು ಫುಲ್ ಫಾರ್ಮ್ ಕೇಳಿದೆ. ಫುಲ್ ಫಾರ್ಮ್ ಏನಂತೇಳಿ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತೇಳಿ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತೇಳಿ ಅಥವಾ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತೇಳಿ. ಆಮೇಲೆ ಬೇಸಿಕ್ ಇನ್ಪುಟ್ ಆಫ್ ಸಿಸ್ಟಮ್ ಅಂತೇಳಿ, ಆಮೇಲೆ ಮೇಲಿನ ಎಲ್ಲವೂ ಅಂತೇಳಿ. ಇದರಲ್ಲಿ ಯಾವ್ದು ಇನ್ನೊಂದ್ಸಾರಿ BIOS ಎಂದರೇನು? ಫುಲ್ ಫಾರ್ಮ್ ಏನಂತೇಳಿ. ಆಯ್ಕೆ 1ನೇದೇನಂದ್ರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಬಿ ಆಯ್ಕೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತೇಳಿ. ಆಮೇಲೆ ಸಿ ಆಯ್ಕೆ ಏನಂದ್ರೆ
ಬೇಸಿಕ್ ಇನ್ಪುಟ್ ಆಫ್ ಸಿಸ್ಟಮ್ ಅಂತೇಳಿ, ಡಿ ಅನ್ನು ಮೇಲಿನ ಎಲ್ಲವಂತೇಳಿ. ಇದರಲ್ಲಿ ಸರಿಯಾದ ಉತ್ತರ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತೇಳಿ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತೇಳಿ. ಯಾವುದು? ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತೇಳಿ. ಇವಾಗ BIOS ಅಂದ್ರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಇದೊಂದು ಬುಲೆಟಿನ್ ಅಥವಾ ಅಂತರ್ನಿರ್ಮಿತ, ಯಾವುದು ಅಂತರ್ನಿರ್ಮಿತ ಸಾಫ್ಟ್ವೇರ್ ಆಗಿದೆ. ಏನಾಗಿದೆ? ಸಾಫ್ಟ್ವೇರ್ ಆಗಿದೆ. ಇದನ್ನು ಸಾಮಾನ್ಯವಾಗಿ ರಾಮ್ ನಲ್ಲಿ ಸಂಗ್ರಹಿಸಲಾಗುತ್ತದೆ. ರಾಮ್ ಅಂದ್ರೆ ಏನು? ರೀಡ್ ಓನ್ಲಿ ಮೆಮೊರಿ ಅಂತ ಹೇಳಿ. ಏನು? ರೀಡ್ ಓನ್ಲಿ ಮೆಮೊರಿ ಅಂತೇಳಿ. ಯಾವುದು? RAM ಅಂತೇಳಿ. ಆಮೇಲೆ ನೆಕ್ಸ್ಟ್, ಕಂಪ್ಯೂಟರ್ ಅನ್ನು ಚಾಲನೆಗೊಳಿಸಿದಾಗ ಕಾರ್ಯನಿರ್ವಹಿಸುವ ಮೊದಲ ಸಾಫ್ಟ್ವೇರ್ ಆಗಿದೆ. ಫಸ್ಟ್ ಏನ್ ಕಂಪ್ಯೂಟರ್ ಅನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ ಕೂಡಲೇ ಕಾರ್ಯನಿರ್ವಹಿಸುವ ಮೊದಲನೇ ಯಾವುದು ಅಂತಂದ್ರೆ BIOS ಅಂತೇಳಿ. ಕಂಪ್ಯೂಟರ್ನ ಆಪರೇಟಿಂಗ್ ಸಿಸ್ಟಮ್ ಮತ್ತು ಕಂಪ್ಯೂಟರ್ನ ಇತರ ಸಾಧನಗಳ ನಡುವಿನ ಡೇಟಾ ಪ್ರಸರಣವನ್ನು ನಿರ್ವಹಿಸುತ್ತದೆ. ನೆಕ್ಸ್ಟ್, ಬೀಟ್ ಎಂಬುದು ಬೈನರಿ ಸಂಖ್ಯೆಗಳಾದ 0 ಅಥವಾ 1 ಅನ್ನು ಒಳಗೊಂಡಿರುತ್ತದೆ. ಬೈಟ್ ಎಂಬುದು 8 ಬೀಟ್ಗಳನ್ನು ಒಳಗೊಂಡಿರುತ್ತದೆ. ಬೀಟ್ ಎಂಬುದು ಬೈನರಿ ಸಂಖ್ಯೆಗಳು ಅಂದ್ರೆ 0 ಮತ್ತೆ 1 ಅನ್ನು ಒಳಗೊಂಡಿದೆ. ಬೈನರಿ ಸಂಖ್ಯೆಗಳು ಏನೇನು ಒಳಗೊಂಡಿದೆ? 0 ಮತ್ತು 1 ಅನ್ನು ಒಳಗೊಂಡಿದೆ. ಓಕೆ. ನೆಕ್ಸ್ಟ್, ಇವಾಗ ಅರ್ಧ ಬೈಟ್ ಎಂಬುದು 4 ಬೈಟ್ಗಳನ್ನು ಒಳಗೊಂಡಿದೆ. ಅರ್ಧ ಬೈಟ್ ಎಂಬುದು ಏನಂದ್ರೆ 4 ಬೈಟ್ಗಳನ್ನು ಒಳಗೊಂಡಿದೆ. ನೆಕ್ಸ್ಟ್, 1024 ಬೈಟ್ಗಳು 1 ಕಿಲೋಬೈಟ್ ಅಥವಾ ಕೆಬಿಗೆ ಸಮಾನ. ಎಷ್ಟು? 1024 ಬೈಟ್ಗಳು 1 ಕೆಬಿ ಅಂದ್ರೆ ಕಿಲೋ ಬೈಟ್ಗೆ ಸಮಾನ. ನೆಕ್ಸ್ಟ್ ಏನಂದ್ರೆ 1024 ಕೆಬಿಯನ್ನ 1 MBಗೆ ಮೆಗಾಬೈಟ್ಗೆ ಸಮಾನವಾಗಿರ್ತೈತೆ. ನೆಕ್ಸ್ಟ್ ಯಾವುದು? 1024 MBಯನ್ನ 1 ಗಿಗಾಬೈಟ್ ಅಥವಾ GB ಅಂತೀವಲ್ಲ ನಾವು, GB ಸಮಾನ. ನೆಕ್ಸ್ಟ್ ಯಾವುದು? 1024 GB ಯನ್ನು 1 TB ಟೆರಾಬೈಟ್ಗೆ ಸಮಾನ. ನೆಕ್ಸ್ಟ್, ಆಸ್ಟ್ರೇಲಿಯಾ ದೇಶವು ಇತ್ತೀಚೆಗೆ 44.2 TB ವೇಗದ ಇಂಟರ್ನೆಟ್ ಬಳಕೆ ಮಾಡಿ ದಾಖಲೆಯನ್ನು ನಿರ್ಮಿಸಿದೆ. ಯಾವ ದೇಶ? ಆಸ್ಟ್ರೇಲಿಯಾ ದೇಶವು ಇತ್ತೀಚೆಗೆ 44.2 TB ಟೆರಾಬೈಟ್ ಇಂಟರ್ನೆಟ್ ಅನ್ನು ಬಳಕೆ ಮಾಡಿ ದಾಖಲೆಯನ್ನು ನಿರ್ಮಿಸಿದೆ. ಯಾವ ದೇಶ? ಆಸ್ಟ್ರೇಲಿಯಾ ದೇಶ. ಇವಾಗ ಗೊತ್ತಾಯ್ತಾ? ಇವಾಗ ಇನ್ನೊಂದ್ಸರಿ ಈ ಕ್ವಶನ್ಸ್ ನೋಡೋಣ. ಎಷ್ಟು ಕ್ವಶನ್ಸ್ ಇದಾವ ಇಲ್ಲಿ ನೋಡು. ಇದು ಕ್ವಶನ್ಸ್ ಮತ್ತು ಆನ್ಸರ್. ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು? ಬ್ಯಾಟರಿ. ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು? ಬ್ಯಾಟರಿ. ಎರಡನೇ ಕ್ವಶನ್ಸ್ ಏನಂದ್ರೆ, ನ್ಯಾಯ ವಿಚಾರಣೆ ಇಲ್ಲದೆ ಜನಸಾಮಾನ್ಯರನ್ನು ಕೊಲ್ಲುವುದು ಮತ್ತು ಹಿಂಸೆಯ ವಿರುದ್ಧ ಕಾನೂನನ್ನು ಸೂಚಿಸಲು ಕೇಂದ್ರ ಸರ್ಕಾರವು ಉನ್ನತ ಮಟ್ಟದ ಯಾವ ಸಮಿತಿಯನ್ನು ಸೂಚಿಸಿದೆ? ರಾಜೀವ್ ಗೌಬಾ ಸಮಿತಿ. ಆನ್ಸರ್. ಓಕೆ. ಮೂರನೇದು ಯಾವುದಂದ್ರೆ, ಸ್ವತಂತ್ರ ಭಾರತದಲ್ಲಿ ಮೊದಲ ಜನರಲ್ ಎಲೆಕ್ಷನ್ಸ್ ಯಾವ ವರ್ಷದಲ್ಲಿ ನಡೆದಿತ್ತು? 1951ರಂದು. ನೆಕ್ಸ್ಟ್, ನಾಲ್ಕನೇ ಕ್ವಶನ್ಸ್, ಭಾರತದಲ್ಲಿ ಯಾವ ತಾರೀಕು ಕಿಸಾನ್ ದಿವಸ ಅಥವಾ ರೈತ ದಿನವನ್ನಾಗಿ ಆಚರಿಸಲಾಗುತ್ತದೆ? ಡಿಸೆಂಬರ್ 23ನೇ ತಾರೀಕು. ಕರ್ನಾಟಕ ಪೊಲೀಸ್ ಫ್ಲಾಗ್ ಡೇ ಅಥವಾ ಬಾವುಟ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಏಪ್ರಿಲ್ 2ರಂದು. ಆರನೇ ಕ್ವಶನ್ಸ್, ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಗಳನ್ನು ಸಂಗ್ರಹಿಸಿ ಆ ವ್ಯಕ್ತಿಯೆಂದು ಯಥಾರ್ಥವಾಗಿ ಕೃತಕವಾಗಿ ನಡೆದುಕೊಳ್ಳುವುದು ಅಥವಾ ಸೋಗ ಹಾಕುವ ಅಪರಾಧವನ್ನು ಏನೆಂದು
ಕರೆಯುತ್ತಾರೆ? ಗುರುತು ಅಪಹರಣ ಅಂತಾರೆ. ಅದಕ್ಕೇನಂತಾರೆ? ಗುರುತು ಅಪಹರಣ. ನೆಕ್ಸ್ಟ್ 7ನೇ ಕ್ವಶನ್ಸ್. ಭ್ರಾಂತಿ ಅಥವಾ ಮರೀಚಿಕೆ, ಇಂಗ್ಲಿಷ್ ನಲ್ಲಿ ಮೈರೇಜ್ಗೆ ಕಾರಣವೇನು? ಇದನ್ನ ಬೆಳಕಿನ ಸಮಗ್ರ ಆಂತರಿಕ ವಕ್ರೀಕರಣ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಸಂಗಮ್ ಸಾಹಿತ್ಯವು ಡ್ಯಾಸ್ ಆಗಿದೆ. ಸರಿಯಾದ ಉತ್ತರ ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದ ಗುಣಲಕ್ಷಣಗಳನ್ನು ಹೇಳುವ ಮುಂಚಿನ ತಮಿಳು ಸಾಹಿತ್ಯವಾಗಿದೆ. ಫಸ್ಟ್ ಸಾಹಿತ್ಯ ಇದು. ಆಮೇಲೆ ನೆಕ್ಸ್ಟ್ 9ನೇದು, ಹೈನುಗಾರಿಕೆ ಕ್ಷೇತ್ರದಲ್ಲಿ ವಿಪರೀತ ದುರ್ಬಳಕೆಗಾಗಿ ಈ ಔಷಧಿಯ ಉತ್ಪಾದನೆ ಮತ್ತು ಮಾರಾಟವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇತ್ತೀಚೆಗೆ ನಿರ್ಬಂಧಿಸಿದೆ. ಯಾವ ಮೆಡಿಸನ್ ಅದು? ಆಕ್ಸಿಟೋಸಿನ್ಸ್ ಅಂತ ಹೇಳಿ. 10ನೇದು, BIOS ಎಂದರೇನು? ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತೇಳಿ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತೇಳಿ. ಸ್ನೇಹಿತರೆ, ಇಷ್ಟೊತ್ತು ನಾವು 2019ರಲ್ಲಿ ನಡೆದಂತ ಕೆಲವು ಕ್ವಶನ್ಸ್ಗಳ ಬಗ್ಗೆ, PSI 2019ರ ಸಿವಿಲ್ ಕ್ವಶನ್ಸ್ ಪೇಪರ್ ಬಗ್ಗೆ ಅನಾಲಿಸಿಸ್ ಮಾಡಿದ್ದೀವಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು.